ತಗೊಂತೀವಿ ಅಂತ ಅಂದ್ರು. ಇನ್ನು ಶ್ರೀರಾಮುಲು ಕೂಡ ಮಾತಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಗ್ಗೆ. ಶ್ರೀರಾಮುಲು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಮಾಜಿ ಸಚಿವ, ಹಾಲಿ ಶಾಸಕ, ಕಾಂಗ್ರೆಸ್ನ ಶಾಸಕ ಅಂತ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡ್ತೀನಿ ಅನ್ನುವಂಥ ಬಾಂಬ್ ನೀಡಿದ್ದಾರೆ. ಇವೆಲ್ಲವುಗಳ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಬಿಜೆಪಿ ಶಾಸಕ ರಾಮುಲು ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ರಾಜೀನಾಮೆ ನೀಡ್ತೀನಿ, ಆದರೆ ಯಾವಾಗ ನೀಡ್ತೀನಿ ಅನ್ನೋದು ನಿರ್ಧಾರ ಮಾಡಿಲ್ಲ ಅಂತೇಳಿ. ಮುಂಚೆಯಿಂದ ಕೂಡ ಈ ಅಸಮಾಧಾನ ಇದೆ. ಯಾಕಂದರೆ ಇವತ್ತು ಸರ್ಕಾರಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವರು ಸ್ವಯಂ ಪ್ರೇರಿಯಿಂದ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಸರ್ಕಾರ ಭಾಳಷ್ಟು ಎಲ್ಲರಿಗೆ ನೋವಾಗೋಂಥ ರೀತಿಯಲ್ಲಿ ನಡ್ಕೊಂಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ಯಾರಿಗೆ ವಿಶ್ವಾಸ ಇಲ್ಲ. ಲಾಸ್ಟ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಚುನಾವಣೆಗಳ ಬಳಿಕ ಸ್ವತಃ ಮುಖ್ಯಮಂತ್ರಿ ಹೋಗಿ ನನಗೆ ಸರ್ಕಾರ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡುವಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಭಾಳಷ್ಟು ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅಂದರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಏನಾದರೂ ಬರ್ತಾರೆ, ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಇವರು ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಗುಂಪೇನಿದೆ, ಆ ಗುಂಪಿನ ನಾಯಕರಾಗಿ ರಮೇಶ್ ಅವರು ಮುಂಚೆಯಿಂದ ಕೂಡ ಇದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ ಆಟೋಮೆಟಿಕ್ ಆಗಿ ಎಲ್ಲಿಗೆ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮದೇನಿದೆ ಟೋಟಲ್ ಆಗಿ ನಾವು 104 ಸ್ಥಾನದಲ್ಲಿ ಏನಿದ್ದೀವೋ ಸರ್ಕಾರ ಬಿದ್ದೋದ್ರೆ ನಮ್ಗೆ ಅವಕಾಶ ಕೊಟ್ಟು ಮತ್ತೆ ಚುನಾವಣೆಗಳು ಆಗಬಾರ್ದು ಅಂದರೆ ಯಾರ್ಯಾರು ನಮ್ಮ ಹತ್ರ ಬರ್ತಾರೆ ನನಗೇನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರನ್ನೂ ಕರೆಯೋಕೆ ಕೂಡ ಹೋಗಲ್ಲ. ಅದೇ ಬಿದ್ದೋಗುತ್ತಂಥ ಸನ್ನಿವೇಶ ಕ್ರಿಯೇಷನ್ ಆಗುತ್ತೆ. ಆ ಕ್ರಿಯೇಷನ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ತಮ್ಮನ್ನು ಏನನ್ನು ಸಂಪರ್ಕಿಸಿದ್ದಾರೆ ಸರ್? ಇಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಇದ್ದಾರೆ, ಅವರ ಏನು ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡು ಅವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾರ? ನನಗೆ ಯಾರು ಕೂಡ ಸಂಪರ್ಕದಲ್ಲಿಲ್ಲ. ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದೀನಿ. ಇಡೀ 14-15 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀನಿ. ನನಗೆ ಸದ್ಯಕ್ಕಿರೋಂಥ ಮಾಹಿತಿ ಅಂತೂ ಏನಿಲ್ಲ. ಸದ್ಯಕ್ಕಂತೂ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನಮ್ಮ ಹತ್ರ ಅಂತೂ ಯಾರು ಕಾಂಗ್ರೆಸ್ಸಿನ ಶಾಸಕರು ಸಂಪರ್ಕದಲ್ಲಿಲ್ಲ. ಎಷ್ಟು ದಿನದ ಒಳಗಡೆ ಸರ್ ಈ ಪರಿಸ್ಥಿತಿ ನೋಡ್ತಾ ಇದ್ರೆ, ಎಷ್ಟು ದಿನದೊಳಗಡೆ ಸರ್ಕಾರದ ಅತಂತ್ರ ಪರಿಸ್ಥಿತಿ? ಭವಿಷ್ಯ ಹೇಳಕ್ ಹೋಗಲ್ಲ. ಇಡೀ ರಾಜ್ಯದಲ್ಲಿ ಸರ್ಕಾರ ಬ್ಯಾಡ್ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಜನರು ಬ್ಯಾಡ್ ಅಂದಮೇಲೆ ನಾವು ಜನಪ್ರತಿನಿಧಿಗಳು ಬ್ಯಾಡ್ ಅನ್ನಲೇಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಕೆಟ್ಟ ಸ್ಥಿತಿಗೆ ಹೋಗುತ್ತೆ ಅಂತ ಎಲ್ಲರ ಭಾವನೆ ಇರೋ ಕಾರಣ ಅದು ಏನಾಗುತ್ತೆ ಮುಂದೆ ನೀವೆಲ್ಲ ಕಾದು ನೋಡಬೇಕಾಗುತ್ತೆ. ಚುನಾವಣಾ ಮುಂಚಿತವಾಗಿಯೂ ಕೂಡ ಇತ್ತು ಸರ್, ಅಂದ್ರೆ ಇವ್ರು ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಮೈತ್ರಿ ಸರ್ಕಾರ ಬೀಳುತ್ತೆ ಮತ್ತು ಬಿಜೆಪಿ ಸರ್ಕಾರ ಬರುತ್ತೆ ಅಂತ. ಇದು ಎಲೆಕ್ಷನ್ ಆದ ನಂತರ ಇವೆಲ್ಲವೂ ಪ್ರೊಸೆಸ್ಗಳು ಇಮಿಡಿಯೇಟ್ ಆಗಿ ಆಗ್ತದೆ ಅಂತ ಟೋಟಲ್ ಆಗಿ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಲೋಕಸಭೆ ಚುನಾವಣೆಗೋಸ್ಕರವಾಗಿ ಕಾದಿದ್ದು. ಎಲ್ಲರೂ ಕೂಡ ಲೋಕಸಭೆ ಚುನಾವಣೆ ಆಗಬೇಕು, ಅದಕ್ಕೋಸ್ಕರವಾಗಿ ನಾವು ಕಾಯಬೇಕು. ಎಲ್ಲಿ ಯಾರಿಗೆ ಇರ್ಸು ಮರ್ಸು ಆಗಬಾರ್ದು. ಹಂಗಾಗಿ ಅವ್ರು ಲೋಕಸಭೆ ಚುನಾವಣೆ ಕಾಯ್ತಾರೆ. ಈ ಎಲೆಕ್ಷನ್ ಕೋಡ್ ಆಫ್ ಕೌಂಟಿಂಗ್ ಆದ ನಂತರ ಈ ಸರ್ಕಾರ ಮುಂದಕ್ಕೆ ಹೋಗೋದೇ ಕಷ್ಟ ಆಗುತ್ತೆ. ಅವ್ರ ದಾರಿನೇ ಕಾಣಲಾರ್ದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ದರ್ ಇಸ್ ನೋ ಕ್ರೆಡಿಬಿಲಿಟಿ ಸರ್ಕಾರದಲ್ಲಿ. ನಾವೇನು ಸಂಪರ್ಕ ಮಾಡ್ತೀರಾ ಸರ್? ಮಾತಾಡ್ತೀರ ಬರ್ಲಿಕ್ಕೆ, ಪಕ್ಷಕ್ಕೆ ಬರ್ಲಿಕ್ಕೆ? ಮಾತಾಡಲ್ರಿ. ನಾನು ಯಾರನ್ನ ಕರೆಯೋಕೆ ಕೂಡ ಹೋಗಲ್ಲ. ನಾನು ಕಾರ್ಯಕರ್ತನಾಗಿ ಪಾರ್ಟಿಗೆ ದುಡಿತೀನಿ. ಹಿರಿಯರು ಅವೆಲ್ಲ ಕೆಲಸ ಮಾಡ್ತಾರೆ. ನಂದೇನಿದೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಸೊ ಇದು ಏನು ಶ್ರೀರಾಮುಲು ಅವರ ಮನದಾಳದ ಮಾತು. ಸ್ವತಃ CM ಕುಮಾರಸ್ವಾಮಿ ಅವರೇ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಪರಿಸ್ಥಿತಿ ಬರ್ತದೆ ಅನ್ನುವಂಥ ಮಾತನ್ನ ಶ್ರೀರಾಮುಲು ಹೇಳ್ತಿದ್ದಾರೆ.